ಹೇಳ. ಅವ್ನಿಗೆ ಹೇಳ ಬರ್ತೀನಂತ ಮಚ್ಚಲು. ಸರಿ ಸರಿ. ಕಲ್ಯಾಣಿ, ಕಲ್ಯಾಣಿ, ನಿನ್ ಫೋನ್ ರಿಂಗ್ ಆಗ್ತಿದೆ. ಕಲ್ಯಾಣಿ, ಹಲೋ. ಸುಪಾರಿ ಪೇಮೆಂಟು ಇನ್ನೂ ಪೆಂಡಿಂಗ್ ಇದೆ. ಏನ್ ಹೇಳ್ತಿದೀಯಾ? ಏನ್ ಸುಪೀರಿಯರಾ? ಅದೇ ಕನ್ಸ್ಟ್ರಕ್ಷನ್ ರಿಕ್ವೈರ್ಮೆಂಟ್. ನಾವು ಕೊಟ್ಟಿರೋ ಕೋಡ್ ಬಗ್ಗೆ ಕನ್ಫರ್ಮ್ ಮಾಡ್ತೀನಿ ಅಂತ ಅಂದಿದ್ರು. ರೀ, ಯಾವ ಕನ್ಸ್ಟ್ರಕ್ಷನ್, ಯಾವ ಕೋರ್ಟು, ಏನ್ ಮಾತಾಡ್ತಾ ಇದ್ದೀರಾ? ಸುಪೀರಿಯರ್ ಕನ್ಸ್ಟ್ರಕ್ಷನ್ ಇಂದ ಮಾತಾಡ್ತಿರೋದು. ರೀ, ರಾಂಗ್ ನಂಬರ್, ಇಡ್ರಿ ಫೋನ್ನ. ಯಾವುದೋ ಕನ್ಸ್ಟ್ರಕ್ಷನ್ ಅಂತೆ, ಕೋರ್ಟ್ ಅಂತೆ, ಪೇಮೆಂಟ್ ಅಂತೆ. ಕಲ್ಯಾಣಿ, ನೀ ಇಂಥ ನಂಬರ್ಗಳನ್ನ ಫಸ್ಟ್ ಬ್ಲಾಕ್ ಮಾಡು. ಸುಮ್ಮನೆ ಪದೇ ಪದೇ ಫೋನ್ ಮಾಡಿ ಇರಿಟೇಟ್ ಮಾಡ್ತಾರೆ. ಒಂದು ಕೆಲಸ ಮಾಡು, ಡು ನಾಟ್ ಡಿಸ್ಟರ್ಬ್ ಹಾಕು. ವಿನಯ್, ಒಂದು ಸೀರಿಯಸ್ ರಿಕ್ವೆಸ್ಟ್. ಹೇಳು ಕಲ್ಯಾಣಿ. ಇನ್ಮೇಲೆ ನನ್ನ ಫೋನ್ ರಿಸೀವ್ ಮಾಡಬೇಡಿ. ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಫೋನ್ ಮುಟ್ಟೋದು ನನಗಿಷ್ಟ ಆಗಲ್ಲ. ನಾನು ಕೂಗದೆ ಕಲ್ಯಾಣಿ, ನಿನಗೆ ಕೇಳಿಸ್ಲಿಲ್ಲ. ಅದಲ್ಲದೆ ಫೋನ್ ಕಂಟಿನ್ಯೂಸ್ ಆಗಿ ಹಿಂಗಾಗ್ತಿತ್ತಲ್ಲ, ಏನಾದರೂ ಇಂಪಾರ್ಟೆಂಟ್ ಇರ್ಬೋದು ಅಂತ. ಕಾರಣ ಏನೇ ಇರಲಿ, ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಫೋನ್ ರಿಸೀವ್ ಮಾಡೋದು ನನಗಿಷ್ಟ ಆಗಲ್ಲ. ನನ್ನ ಫೋನು ನನ್ನ ಕಾಲ್ಸ್, ಅದು ಅನ್ನೋನ್ ನಂಬರೇ ಆಗಿರಲಿ. ಯಾರು ರಿಸೀವ್ ಮಾಡಿದ್ರು ನನಗಿಷ್ಟ ಆಗಲ್ಲ. ಸಾರಿ ಕಲ್ಯಾಣಿ, ನೀನು ಹೇಳೋದು ಸರಿನೇ. ನೀನು ಪರ್ಮಿಷನ್ ಇಲ್ಲದೆ ನಿನ್ನ ಫೋನ್ನ ಮುಟ್ಟಬಾರ್ದಿತ್ತು. ಇನ್ನೊಂದು ಸಲ ಆ ಥರ ಆಗಲ್ಲ. ಐ ಆಮ್ ಸಾರಿ. ಕಾಫಿ ತಗೋ. ಭವ್ಯ, ಕಾಫಿ ತಗೋಬಾ ಪುಟ್ಟ. ಮೊದಲು ಕಲ್ಯಾಣಿ ಆ ಮನೆಗೆ ಹೋದಾಗ ನನಗಂತೂ ತುಂಬಾ ಯೋಚನೆ ಆಗಿ ಹೋಗಿತ್ತು. ಎಂಥ ಜನನೋ ಹೆಂಗಿರ್ತಾರೋ ಅನ್ನೋ ಹೆದರಿಕೆ ಕೂಡ ಆಗಿತ್ತು. ಆದರೆ ನಂಗೆ ಈಗ ನಂಬಿಕೆ ಬರ್ತಾ ಇದೆ ಕಣ್ರೆ. ಜನನೂ ಒಳ್ಳೆಯವರು, ಮನೆ ಕೂಡ ಅಷ್ಟೇ ಚೆನ್ನಾಗಿದೆ ಅಂತ. ಆ ಮನೇಲಿರೋರೆಲ್ಲ ತುಂಬ ಒಳ್ಳೆಯವರು ಅಮ್ಮ. ಆಕ್ಸಿಡೆಂಟ್ ಅನ್ನೋ ಒಂದು ಕಪ್ಪು ಚುಕ್ಕಿನ ತೆಗೆದಿಟ್ಬಿಟ್ರೆ ಅಕ್ಕ ಒಳ್ಳೆ ಮನೆಗೆ ಸೊಸೆಯಾಗಿ ಸೇರಿದಾಳೆ. ಅವಳಿಗೆ ತುಂಬ ಗೌರವ ಕೊಡ್ತಾರೆ ಅವರೆಲ್ಲ. ಆ ಕಪ್ ಚುಕ್ಕೆ ಇಟ್ಟಿದ್ದ ರಾಕ್ಷಸ ಅಲ್ವಾ ಕೃಷ್ಣ. ಅವನ ನೋಡಿದ್ರೆ ನನಗೆ ಮೈಯೆಲ್ಲ ಉರ್ದೋಗುತ್ತೆ. ಎಂಥ ಅಸಹ್ಯದ ಮನುಷ್ಯ ಅವನು. ಭವ್ಯ, ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ ತಾನೆ, ಅದನ್ನು ಕೊಡ್ಸಿರೋದೇ ಆ ಅಸಹ್ಯದ ಮನುಷ್ಯ. ಹಂಗಂದ್ರೆ ನನಗಂತ ಸೀಟೇ ಬೇಡ. ನನ್ನ ಸೀಟ್ನ ನಾನೇ ಹುಡ್ಕೊತೀನಿ. ಮುಳ್ಳು ಚುಚ್ಚುತ್ತೆ ಅಂತ ಗುಲಾಬಿ ಹೂವನೇ ಬೇಡ ಅನ್ನೋಕ್ಕಾಗುತ್ತೇನೆ? ಏನೋ ಕೆಟ್ಟ ಘಟನೆ ನಡೆದು ಹೋಗಿದೆ, ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಕೂತ್ರೆ ಏನು ಯೂಸ್ ಹೇಳು? ಅಕ್ಕ ಇವಾಗ ಆ ಮನೆಗೆ ಸೇರಿದಾಳೆ. ಇವಾಗ ಅವರೆಲ್ಲ ಅವಳ ಜನ. ಅವರನ್ನೆಲ್ಲ ಪ್ರೀತಿಯಿಂದ ನೋಡಿಕೊಂಡ್ರೆ, ಅವರನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಅಷ್ಟೇ ಸಾಕು. ಇನ್ನೇನು ಮಾಡ್ರೆ ಆಗಲ್ಲ. ಆದರೂ ನಾನು ನೋಡ್ದಾಗಿನಿಂದ ಕಲ್ಯಾಣಿ ತುಂಬಾ ಚೇಂಜ್ ಆಗಿದ್ದಾಳೆ ಅನ್ಸುತ್ತೆ ಕಣ್ರಿ. ಎಲ್ಲರೂ ಎಷ್ಟು ಪ್ರೀತಿಯಿಂದ ನೋಡ್ಕೋತಾಳೆ, ಮನೆ ಕಡೆ ಕೂಡ ಎಷ್ಟು ಜವಾಬ್ದಾರಿಯಿಂದ ಕೆಲಸ ಮುಗಿಸ್ಕೋತಾಳೆ. ಎಲ್ಲರ ಜೊತೆ ಎಷ್ಟು ಚೆನ್ನಾಗಿ ಹೊಂದ್ಕೋತಿದ್ದಾಳೆ. ಒಂಥರ ನಾಜುಕ್ ಬಂದಿದೆ ಅವಳಿಗೆ. ನನಗೆ ನಿಜವಾಗ್ಲೂ ತುಂಬ ಯೋಚನೆ ಇತ್ತು, ಎಷ್ಟು ಹಠಮಾರಿತನ ಅವಳದು ಅಂತ. ಆದರೆ ಈಗ ಎಲ್ಲರ ಜೊತೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಿದ್ದಾಳೆ. ನೋಡೋರಕ್ಕೂ ನಾವೇನಾದರೂ ಮಾತಾಡುವಾಗ ಹಲ್ಲಿ ಲೊಚ್ಕೊಟ್ಟಿದ್ರೆ ನಾವು ಅಂದ್ಕೊಂಡದ್ದು 100ಕ್ಕೆ 100 ಆಗುತ್ತೆ ಅಂತ ಲೆಕ್ಕ.
ಏಯ್ ನಿನ್ನ ನಾನು ಯಾಕೆ ಮದುವೆ ಆದ ಗೊತ್ತಾ? ನಮ್ಮಿಂದ ನಿನಗಾಗಿರೋ ಅನ್ಯಾಯಕ್ಕೆ ಪ್ರಾಯಶ್ಚಿತ ಮಾಡ್ಕೊಳ್ಳೋಣ ಅಂತ. ಆದರೆ ನೀನು ನನ್ನ ತಮ್ಮನ ಕೊಲ್ಲಕ್ಕೆ ಟ್ರೈ ಮಾಡಿದೆ ಅಲ್ವಾ? ಸುಪಾರಿ ಕೊಡೋ ಅಷ್ಟು ಕೀಳ್ಮಟ್ಟ ಕಿಳಿದ್ಯಾ ನೀನು. ಏಯ್ ನಿನಗೆ ಒಂದು ನಿಮಿಷ ಈ ಮನೇಲಿ ಜಾಗ ಇರಲ್ಲ. ಓಡು ಆಚೆ ನಡಿ. ನಾನು ಆವತ್ತಿಂದ ಹೇಳ್ತಾನೆ ಇದ್ದೀನಿ, ಇವಳು ಹಲ್ ಕಿತ್ತಿರೋ ಹಾವಲ್ಲ, ವಿಷ ಇರೋ ಹಾವು. ಯಾವ ಕಚ್ತಾಳೆ ಅಂತಾನೆ ಗೊತ್ತಾಗೋದಿಲ್ಲ. ನಾನು ಏನು ಹೇಳಿದ್ರು ನೀವು ಯಾರು ನನ್ನ ಮಾತನ್ನ ಕೇಳಲೇ ಇಲ್ಲ ಅಲ್ಲ. ಇವತ್ತು ನನ್ನ ಮಗನ್ನೇ ಕೊಲೆ ಮಾಡೋದಕ್ಕೆ ಸುಪಾರಿ ಕೊಟ್ಟಿದ್ದಾಳೆ. ಇವಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ವಿನಯ್. ಇವಳ ಹತ್ರ ಇನ್ನೂ ಏನೇನು ಸತ್ಯ ಇದೆಯೋ ಎಲ್ಲ ಕೇಳಿ ತಿಳ್ಕೊ. ನನ್ನ ಉಸಿರಿಗೆ ಉಸಿರಾಗಿರೋ ನನ್ನ ತಮ್ಮನ್ನ ಕೊಲ್ಲೋಕ್ ಟ್ರೈ ಮಾಡಿದ್ಯಾ? ಕೊಲ್ಲೋಕ್ ಟ್ರೈ ಮಾಡ್ತೀಯ ನೀನು? ಓಡು, ಮನೆಯಿಂದ ಆಚೆ ಹೋಗು. ಗೆಟ್ ಔಟ್. ಅಪ್ಪ ಅಪ್ಪ ನೀವೇನ್ ಸುಮ್ಮನೆ ನಿಂತಿದ್ದೀರಪ್ಪ? ಅಪ್ಪ ಮಾತಾಡಿಯಪ್ಪ. ಏನು ಹೇಳ್ತೀರಾ ಕಾವೇರಮ್ಮ ನೀವು? ಇಂಥ ಮಕ್ಕಳಿಗೆ ತಂದು ನನ್ನ ಮನೆಗೆ ಬಿಟ್ಟಿದ್ದೀರಾ? ಇಂಥವರು ಒಂದು ಕ್ಷಣ ಈ ಸೂರ್ಯಪ್ರಕಾಶ್ ಮನೆ ಒಳಗಡೆ ಇರಬಾರ್ದು. ಕತ್ತಿಡ್ದು ಆಚೆ ನೂಕ ಅವಳಿದ್ದ ನೂಕೋ. ಕಲ್ಯಾಣಿ, ಬಾಕ್ಸ್ ಬಿಟ್ಟು ಹೋಗಿದ್ರು, ಅದಕ್ಕೇನೋ ಪರ್ಸ್ನಲ್ ಇರುತ್ತಲ್ಲ, ಅದಕ್ಕೆ ಇವ್ರಿಗೆ ಓಪನ್ ಮಾಡೋಕ್ಕೆ ಅಂತ ಹೇಳಿದೆ. ಇದನ್ನ ಇಲ್ಲೇ ಮರ್ತು ಬಿಟ್ಟಿದ್ದೆ, ಆಮೇಲೆ ಆರಾಮಾಗಿ ಓಪನ್ ಮಾಡ್ತೀನಿ. ಅಕ್ಕ, ಆಮೇಲೆ ಓಪನ್ ಮಾಡ್ತೀನಿ ಅಂತ ನೀನು ಬಿಟ್ಟರೆ ಇನ್ಯಾವತ್ತೂ ನೀನು ಅದನ್ನು ಓಪನ್ ಮಾಡಲ್ಲ ಅಂತಾನೆ ಅರ್ಥ. ಏನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಕೊಡಿಲಿ.